ಇದು 24x28 ಸಿಂಗಲ್ ಫ್ಲೋರ್ 672 ಸ್ಕ್ವೇರ್ ಫೀಟ್ ನ ಡಿಸೈನರ್ ಮನೆ. ಮೈನ್ ಹೈಲೈಟ್ ಅಂದ್ರೆ ಎಕ್ಸ್ಟೀರಿಯರ್ ಡಿಸೈನ್. ಈ ತರ ಸಿಂಗಲ್ ಫ್ಲೋರ್ ಡಿಸೈನ್ ನೋಡಿ ಬೇಜಾರಾಗಿದ್ರೆ ಈ ಡಿಸೈನ್ ಗೆ ಹೋಗ್ಬೋದು. ಸಿಂಪಲ್ ಮಿನಿಮಲ್ ಆಗಿದ್ರು ಸಖತ್ತಾಗೆ ಕಾಣಿಸುತ್ತೆ. ಎಕ್ಸ್ಟ್ರಾ ಏನು ವರ್ಕ್ ಇರಲ್ಲ, ಪೇಂಟ್ ಅಲ್ಲೇ ಡಿಸೈನ್ ಆಗಿರುತ್ತೆ. ಸೊ ಎಕ್ಸ್ಟೀರಿಯರ್ ಗಾಗಿ ಜಾಸ್ತಿ ಖರ್ಚೇನ ಆಗಲ್ಲ. ಇನ್ನು ಈ ಮನೆ ಬ್ಲೂ ಪ್ರಿಂಟ್ ನೋಡೋದಾದ್ರೆ 2 ಬೆಡ್ರೂಮ್ 1 ಲಿವಿಂಗ್, ಓಪನ್ ಕಿಚನ್, ಕಾಮನ್ ವಾಶ್ರೂಮ್ ಇರುತ್ತೆ. ಕಿಚನ್ ಓಪನ್ ಆಗಿರೋದ್ರಿಂದ ಲಿವಿಂಗ್ ದೊಡ್ಡದಾಗಿ ಕಾಣಿಸುತ್ತೆ. ಲಿವಿಂಗ್ ಕಿಚನ್ 2 ಸೈಜ್ 12x14. 2 ಬೆಡ್ರೂಮ್ ಇದೇ ಲಿವಿಂಗ್ ಗೆ ಕನೆಕ್ಟ್ ಆಗಿರುತ್ತೆ. ಸೈಜ್ 12x11. ಎಂಡ್ ಅಲ್ಲಿ ಬಾತ್ರೂಮ್ ವಿತ್ ಹ್ಯಾಂಡ್ ವಾಶ್ 10x5 ಅಲ್ಲಿ. ಕಿಚನ್ ಕಾರ್ನರ್ ಅಲ್ಲಿ ಬೇಕಾದ್ರೂ ಡೈನಿಂಗ್ ಹ್ಯಾಂಡ್ ವಾಶ್ ಅನ್ನ ಕೊಟ್ಕೊಳ್ಬಹುದು. ಇನ್ನ ಕಾಸ್ಟ್ ಮೆಟೀರಿಯಲ್ ಬ್ರೇಕ್ ಡೌನ್ ಗೆ ಬಂದ್ರೆ ಸಿಮೆಂಟ್ 300 ಬ್ಯಾಗ್ 1,20,000, ಸ್ಟೀಲ್ 2.5 ಟನ್ 1.5 ಲಕ್ಷ, ಮರಳು 1 ಲಕ್ಷ, ಇಟ್ಕೆ 8,000 ಅಂದ್ರೆ 80,000, ಜಲ್ಲಿ 60,000, ಡೋರ್ ಮತ್ತೆ ವಿಂಡೋಸ್ ಗೆ 1.5 ಲಕ್ಷ, ಪ್ಲಂಬಿಂಗ್ 1 ಲಕ್ಷ, ಎಲೆಕ್ಟ್ರಿಕಲ್ ಗೆ 1 ಲಕ್ಷ, ಫ್ಲೋರಿಂಗ್ ಟೈಲ್ಸ್ 90,000, ಪ್ಲಾಸ್ಟರಿಂಗ್ ಪುಟ್ಟಿ ಪೇಂಟ್ ಗೆ 2 ಲಕ್ಷ, ಕಿಚನ್ ಪ್ಲಾಟ್ಫಾರ್ಮ್ 70,000, ಬಾತ್ರೂಮ್ ಫಿಟ್ಟಿಂಗ್ಸ್ ಗೆ 70,000. ಇದೆಲ್ಲ ಸಿವಿಲ್ ವರ್ಕ್ ಲೇಬರ್ ಕಾಸ್ಟ್ 5 ಲಕ್ಷ. ಇನ್ನ ಫ್ರಂಟ್ ಎಲಿವೇಶನ್, ಆರೆಂಜ್ ಪ್ರೊಜೆಕ್ಷನ್ ಫ್ರೇಮ್, RCC ಪ್ರೊಜೆಕ್ಷನ್ ಫ್ರೇಮ್, ಎಕ್ಸ್ಟ್ರಾ ಪ್ಲಾಸ್ಟರ್ ವರ್ಕ್ ಗೆ 80,000, ಟೆಕ್ಸ್ಚರ್ 20,000, ಲೈಟಿಂಗ್ಸ್ ಗೆ 20,000. ಇದರ ಲೇಬರ್ ಕಾಸ್ಟ್ 60,000. ಟೋಟಲ್ ಆಗಿ 19 ಲಕ್ಷ. 1 ಲಕ್ಷ ಆಚೆ ಈಚೆ ಅಂತ ಇಟ್ಕೊಂಡ್ರು ಒಟ್ಟು 20 ಲಕ್ಷ. ಇದರಲ್ಲಿ ಇಂಟೀರಿಯರ್, ಸಂಪು, ಓವರ್ ಹೆಡ್ ವಾಟರ್ ಸ್ಟೋರೇಜ್, ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ಲೆವೆಲಿಂಗ್ ಇನ್ಕ್ಲೂಡ್ ಆಗಿರಲ್ಲ. ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.